ಒಂದು ಬೆಸ್ಟ್ ಮೂಮೆಂಟ್ ಅವ್ರ ಜೊತೆ ನೆನ್ಪು ಮಾಡ್ಕೊಳ್ಳೋದಾದ್ರೆ? ನಾನು ಇವತ್ತು ಸಿನಿಮಾ ಡೈರೆಕ್ಟ್ರು, ಅಡ್ವೊಕೇಟ್ ಎಲ್ಲ ಆಗಿರ್ಬೋದು. ಬಟ್ ನಾನು ತುಂಬ ಸುಮಾರು ಅಗ್ರಿಕಲ್ಚರಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದಿರೋದು. ನಮ್ಮ ತಂದೆ ಹೆಸರು ಕಾಳೇಗೌಡ ಅಂತ. ಅವರು ಓದಿಲ್ಲ, ವಿದ್ಯಾವಂತರಲ್ಲ. ವ್ಯವಸಾಯ, ಮಂಡ್ಯ ಕಬ್ಬು ಭತ್ತ ಬೆಳೆ ಅಂತ ವ್ಯವಸಾಯ. ಅವ್ರಿಗೇನಿತ್ತು ಅಂದರೆ, ನಾನು ಓದೋಕ್ಕಾಗಲಿಲ್ಲ, ನನ್ನ ಮಕ್ಕಳಾದರೂ ಓದಬೇಕು, ಓದಿ ಚೆನ್ನಾಗಿ ಎಜುಕೇಷನ್ ತೊಗೊಂಡು ಅಟ್ಲೀಸ್ಟ್ ನಮ್ಮ ಕಷ್ಟ ಇದು ಎಲ್ಲ ತಂದೆ ತಾಯಿಗಳಿಗೂ ಇರುತ್ತೆ. ನಮ್ಮ ಕಷ್ಟ ನಮಗೆ ಇದಾಗಬೇಕು, ಕೊನೆಗೆ ಮುಗಿಬೇಕು ಅಂತ. ಆ ಥರ ಅಲ್ಲಿ ನಮ್ಮ ಮಂಡ್ಯದಲ್ಲಿ ಒಂದು ವಿಶ್ವಮಾನವ ಪ್ರೌಢಶಾಲೆ ಅಂತ ಒಂದು ಬೋರ್ಡಿಂಗ್ ಸ್ಕೂಲ್. ಅದು ತುಂಬ ದೊಡ್ಡ ಬೋರ್ಡಿಂಗ್ ಸ್ಕೂಲು. ಆವಾಗಲೇ 96, 97ನಲ್ಲಿ 10,000 ರೂಪೀಸ್ ಬೋರ್ಡಿಂಗ್ ಪರ್ ಸ್ಟೂಡೆಂಟ್ ಪರ್ ಇಯರು. ಈಗ ಅದು 3 ಲಕ್ಷ 4 ಲಕ್ಷ ಆಗಿರುತ್ತೆ. ತುಂಬ ಬೆಂಗಳೂರಿಂದೆಲ್ಲ ಕರ್ಕೊಂಡೋಗಿ ಸೇರಿಸ್ತಾರಲ್ಲಿ. ಒಳ್ಳೆ ಅಲ್ಲಿಂದ ಪಾಸ್ಔಟ್ ಆದವರೆಲ್ಲ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಾರೆ ಅನ್ನೋ ಕಾರಣಕ್ಕೆ ನಮಗೆ ನಮ್ಮ ಫೈನಾನ್ಷಿಯಲ್ ಶಕ್ತಿಗೆ ಅದು ದೊಡ್ಡದು. ಆದರೆ ನಮ್ಮ ತಂದೆ ಇಲ್ಲ, ನನ್ನ ಮಕ್ಕಳು ಓದಲಿ ಅನ್ನೋ ಕಾರಣಕ್ಕೆ ನನಗಿನ್ನೂ ನೆನಪಿದೆ, ಒಂದು ಹಳೆ ಸೈಕಲ್ಲು, ಒಂದು ಹಳೆ ಟ್ರಂಕ್. ಆವಾಗ 8ನೇ ಕ್ಲಾಸ್ಗೆ ಪ್ಯಾಂಟ್ ನಮಗೆ. ಅವಾಗೆಲ್ಲ 7ನೇ ಕ್ಲಾಸ್ ತನಕ ಚಡ್ಡಿ, ಪ್ಯಾಂಟ್ ಇಲ್ಲ. ಆವಾಗ ಅದೆಲ್ಲ ಬಟ್ಟೆಗಳೆಲ್ಲ ಹೊಲಿಸಿ ಅವರು ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ಈ ವರ್ಡ್ ನಾವಾದರೂ ಓದಲಿಲ್ಲ, ನೀವಾದರೂ ಓದಿ ನನ್ನ ವರ್ಡೆ ನನಗೆ ಇವಾಗಲೂ ಅದೊಂದು ಇದು ಕಣ್ಣು ಕಟ್ತಂಗೆ. ನೀವು ಸಿನಿಮಾಗೆ ಬರ್ತೀನಿ ಅಂತ ಹೇಳಿದಾಗ ಏನು ಹೇಳಿದ್ರು ಅವರು? ಅವಾಗೆಲ್ಲ ಅದೇ ಒಂದು 5 ವರ್ಷ ಮಾತಾಡ್ಸಿರಲಿಲ್ಲ ನನ್ನ. ಯಾಕೆ ಅದು ಮ್ಯಾಟ್ರು. ಅಂದರೆ ನಾನು MSc ಓದಿದ ತಕ್ಷಣ ಏನು ಮಾಡಿದೆ, ಎಕ್ಸಾಮ್ ಬರೋದು ನೆಕ್ಸ್ಟ್ ಡೇನೇ ನಾನು ಬೆಂಗಳೂರಿಗೆ ಬಂದುಬಿಟ್ಟೆ. ನಾನು ಆ್ಯಕ್ಚುಲಿ PUCಯಿಂದಲೇ ಡೈರೆಕ್ಟರ್ ಆಗಬೇಕು ಆ ಥರದ್ದೇನೋ ಹುಚ್ಚು. ಪ್ಲ್ಯಾನಿಂಗ್ ಮಾಡ್ಕೊಂಡೆ ಕರೆಕ್ಟಾಗಿ ಬರ್ತೀನಿ ಎಲ್ಲ ಅದನ್ನು ಪ್ರಿಪೇರ್ ಆಗಿ ಬಂದುಬಿಟ್ಟೆ. ಬಂದಾದಮೇಲೆ ಒಂದು ಅಕ್ಸೆಂಚರ್ ಅನ್ನೋ ಕಂಪ್ನೀಲಿ ಒಂದು ಸಲ ಕೆಲಸ ಮಾಡ್ತಿದ್ದೆ. ಒಂದು 6-7 ತಿಂಗಳು ಕೆಲಸ ಮಾಡಿ ಒಂದು ಸ್ವಲ್ಪ ದುಡ್ಡು ಬೇಕಲ್ಲ. 100 ರೂಪಾಯಿ ಇಟ್ಕೊಂಡು 500 ರೂಪಾಯಿ 100 ರೂಪಾಯಿ ಬೆಂಗಳೂರಿಗೆ ಇಟ್ಕೊಂಡ್ಬಂದರೆ ಊಟ ಯಾರು ಕೊಡ್ತಾರೆ? ಒಂದು ಸ್ವಲ್ಪ ಕೆಲಸ ಓದಿದ್ನಲ್ಲಿ ಕೆಲಸ ಮಾಡಿ ಅಲ್ಲಿಂದ ಟೀಚಿಂಗ್ ಪ್ರೊಫೆಷನ್ 1 ಇಯರ್ ಮಾಡಿ, ಅವಾಗ ಒಂದು ಸ್ವಲ್ಪ ದುಡ್ಡೆಲ್ಲ ಜೋಬಲ್ಲಿ ಇಟ್ಕೊಂಡು ಆಮೇಲೆ ಈ DFT ಓದಿ ಆಮೇಲೆ ಊರಿಗೆ ಹೋಗೇ ಇಲ್ಲ. ಅದು ಬಂದನು ಒಂದು 5 ವರ್ಷ ಊರಿಗೆ ಹೋಗಿಲ್ಲ. ಅದು ಸಮಸ್ಯೆ ಏನಾಗಿದ್ದರೆ ನಮ್ಮ ತಂದೆಗೆ, ಇವರು MSc ಓದ್ದ ಅಲ್ವಾ, ಲೆಕ್ಚರ್ ಆಯ್ತಾನೆ ಅನ್ನೋದು ಅವ್ರ ವಿಲೇಜರ್ಸ್ ಮೆಂಟಾಲಿಟಿ ಹೆಂಗಿರುತ್ತೆ ಅಂದರೆ, MSc ಓದಿದ್ದಾನೆ ಏನಾಗ್ತಾನೆ ಎಜುಕೇಷನ್, ಒಂದು ಲೆಕ್ಚರ್. ನಮ್ಮ ಇಡೀ ಊರು ಸಣ್ಣ ಹಳ್ಳಿ. ಅವಾಗ ನಾನೇ ಫಸ್ಟ್ MSc ಮಾಡಿದ್ದೆ ಅಂತ ಅವ್ರಿಗೇನೋ ಒಂದು ಪ್ರೌಡಾಗಿ ಹೇಳ್ಬೇಕು. ನಾನು ಓದ್ಬಿಟ್ಟು ಹಿಂಗೆ ಈ ಮೊದ್ಲು ಹೆಂಗೆ ಅಂದರೆ, ಈ ಸಿನಿಮಾಗೆ ಹೋಗ್ತಾರೆ ಅಂದರೆ ಪೋಲಿ ಬಿದ್ದೋದು ಅಂತ ಅವ್ರಿಗೆ ಅರ್ಥ. ಈ ಮಗ ಪೋಲಿ ಬಿದ್ದು ನಾನು ಸತ್ತೇ ಹೋಗಿದ್ದೆ ಅಂತ ತುಂಬ ಜನ ಅನ್ಕೊಬಿಟ್ಟಿದ್ರು. 5 ವರ್ಷ ಹಿಂಗೆ ನನಗೆ ಏನಾದರೂ ಮಾಡಬೇಕು ಅಂತ. ಬರೀ ಕೈಲಿ ಬರೋ ನಮ್ಮಂಥವ್ರನ್ನೆಲ್ಲ ಯಾರು ಇವಾಗಲೂ ಕೂಡ ನನಗೇನು ಯಾರು ನಾನಿದ್ದೀನಿ ಪಿಕ್ಚರ್ ಮಾಡೋ ಆ ಥರ ನನ್ನ ಸ್ವಂತ ಶಕ್ತಿಲಿ ನಾನು ಮಾಡ್ತೀನಿ ಆ ಥರ. ಇದು ನನಗೆ ಆನೆ ಪಟಾಕಿ ಫಸ್ಟ್ ಸಿನಿಮಾ ಆಯಿತು. ಅದು ಒಂದು ಕಮರ್ಷಿಯಲಿ ಕಾಮಿಡಿ ಸಿನಿಮಾ, ಅದರ ರೇಂಜ್ಗೆ ಅದಾಯಿತು. ಆ್ಯಕ್ಚುಲಿ ನಾನು ರಥವರನ್ನೇ ಫಸ್ಟ್ ನನ್ನ ಡೆಬ್ಯೂಗೆ ಟ್ರೈ ಮಾಡಿದೆ. ಅದೇ ಪ್ರೊಡ್ಯೂಸರ್ಗೆ ಹೇಳಿದ್ದೆ. ಅವ್ರಿಗೆ ಅದೇನೋ ಆ ಕತೆ ಇಷ್ಟ ಆಗಲಿಲ್ಲ. ಅವ್ರಿಗೆ ಇಷ್ಟ ಆಗದಿರೋ ಕತೆ ಎಲ್ಲ ಆ್ಯಕ್ಚುಲಿ ಇಟ್ಟಾಯ್ತು ಪಿಕ್ಚರ್ಗಳು, ಅದೇನೋ ಗೊತ್ತಿಲ್ಲ. ಅಂದರೆ ಅವ್ರ ಇದು ಮೈಂಡ್ ಸೆಟ್ ಹಂಗಿತ್ತು. ಅವರು ಯಾವ್ದಾರ ಒಂದು ಕಾಮಿಡಿ ಪಿಕ್ಚರ್ ಮಾಡೋಣ ಅಂದ್ಬಿಟ್ಟು ತೊಗೊಂಡೋಗಿ ಹಂಗೆ ಕರ್ಕೊಂಡು ಹೋಗ್ಬಿಟ್ರು. ಅದಾದಮೇಲೆ ಇಲ್ಲ ಬಿಡೋದು ಬೇಡ ಅಂದ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿದೆ. ಇದ್ರ ಪಿಕ್ಚರ್ ಶೂಟಿಂಗ್ ಮುಗೀತು. ಆವಾಗ ಉಗ್ರಮ್ಮ ಆಗಿತ್ತು ಮುರಳಿ ಸರ್ಗೆ. ಒಂದು ಸ್ವಲ್ಪ ಕ್ರೇಜ್ ಆವಾಗ ತಾನೇ ರೈಸ್ ಆಗ್ತಿತ್ತು. ನನಗಿನ್ನೂ ನೆನಪಿದೆ, ಅವ್ರು ಏನು ಮಾಡೋರು, ನಾನು ಊರಿಗೆ ಹೋಗ್ತಿರಲಿಲ್ಲ, ಯಾರ ಜೊತೆ ಮಾತಾಡ್ತಿರಲ್ವಲ್ಲ. ಮಾರ್ನಿಂಗ್ ಶೋ ಸಂಜಯ ಅಂತ ಮಂಡ್ಯ ಥಿಯೇಟ್ರಲ್ಲಿ ಪಿಕ್ಚರಲ್ಲಿ ಇದು ಮಾರ್ನಿಂಗ್ ಶೋ ಹೋಗಿ ಥಿಯೇಟ್ರ್ ಹತ್ರ ಹೋಗಿದ್ದಾರೆ. ಆ ಥಿಯೇಟ್ರಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ದರು ನಮ್ಮ ರಿಲೇಟಿವ್ ಒಬ್ಬರು ಕುಶಾ ಅಂದ್ಬಿಟ್ಟು. ಅವ್ರು ಹೋಗಿದ್ರೆ ಅಲ್ಲಿ ಹಿಂಗೆ ನೋಡಿದರೆ ಟಿಕೆಟ್ ಹೌಸ್ಫುಲ್ ಅಂದ್ಬಿಟ್ಟು 10 ಗಂಟೆಗೆ ಹೋಗಿದ್ದಾರೆ. 10:30 ಶೋ ಅಲ್ವಾ, 10 ಗಂಟೆಗೆ ಟಿಕೆಟ್ ಹೌಸ್ಫುಲ್ ಅಂದ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ. ಹೌಸ್ಫುಲ್ ಅಲ್ಲ ಅಂದ್ಬಿಟ್ಟು ವಾಪಸ್ ಹೋಗಿದ್ದಾರೆ. ತಿರ್ಗಾ ಮಧ್ಯಾಹ್ನ ಬಂದಿದ್ದಾರೆ 1 ಗಂಟೆಗೆ, ಆವಾಗಲೂ ಹೌಸ್ಫುಲ್ ಹಾಕಿದ್ದಾರೆ. ತಿರ್ಗಿ ಸಂಜೆ ಬಂದಿದ್ದಾರೆ 4:30 ಶೋಗೆ, ಟೈಮ್ ಸರಿಯಾಗಿ ಬಂದಿದ್ದಾರೆ, ಆವಾಗಲೂ ಹೌಸ್ಫುಲ್ ಹಾಕ್ಬಿಟ್ಟಿದ್ದಾರೆ. ಅದು ನನಗಿನ್ನು ಶುಕ್ರವಾರ ಶನಿವಾರ ಭಾನುವಾರದಲ್ಲಿ 12 ಶೋಲಿ 11 ಶೋ ಹೌಸ್ಫುಲ್ ಆ ಥಿಯೇಟ್ರಲ್ಲಿ. 11 ಶೋ ಹೌಸ್ಫುಲ್ಲು. ಅವರು ಸರಿ ನೆಕ್ಸ್ಟ್ ಡೇ ನೋಡೋಣ ಅಂತ ಬಂದವ್ರೆ. ಅದನ್ನು ಆ ಹುಡುಗ ಮ್ಯಾನೇಜರ್ ನೋಡಿದ್ದಾನೆ. ಅವ್ರಿಗೆ ನಮ್ಮ ಅಪ್ಪ ಅವ್ರಿಗೆ ಮಾವ ಆಗ್ಬೋದು. ಇದಕ್ಕೆ ನಮ್ಮ ಮಾವ ಬಂದು ಅವ್ರ ಮಗ ಡೈರೆಕ್ಟ್ರಲ್ಲ, ಅದಕ್ಕೆ ನಾನು ನೋಡೋಕೆ ಹೋಗ್ಬೋದು. ಅವನೇನು ಮಾಡೋನೆ, ಅವ್ರ ಫ್ರೆಂಡ್ ಜೊತೆ ಬಂದಿದ್ರಂತೆ.
ಏಯ್ ಬನ್ನಿ ಮಾಮ ಅಂತ ಈ ಪಿಕ್ಚರ್ ನೋಡೋದು ಬಂದಾಗ ನಾ ಏನು ತೆಗ್ದವ್ರೆ ಅಂತ ಗೊತ್ತಿಲ್ಲ ಏನು ಇಷ್ಟೊಂದು ಜನ ಯಾವಾಗ ಅಯ್ಯೋ. ಏನು ತೆಗ್ದಿದ್ದಾನೆ ಏನೋ ಗೊತ್ತಿಲ್ಲ ಎಷ್ಟೊಂದು ಜನ ಬರ್ತಾರಲ್ಲ ಒಂದ್ಸಲ ತೆಗ್ದು ಪಿಕ್ಚರ್ಗೆ ಜನನೇ ನೋಡ್ತಿರಲ್ಲ ಅಂತ ಆ ಥರ ಅವರು ಕರ್ಕೊಂಡೋಗಿ ಮೇಲ್ಗಡೆ ಹೌಸ್ಫುಲ್ ಆಗಿದ್ದ ಜಾಗದಲ್ಲಿ ಚೇರ್ ಹಾಕಿ ಕೂರಿಸಿ ಅವ್ರ ಫ್ರೆಂಡು ಅವರಿಬ್ರು ಪಿಕ್ಚರ್ ನೋಡಿದ್ದಾರೆ. ಅವ್ರ ಫ್ರೆಂಡ್ ಏನು ಮಾಡ್ಬಿಟ್ಟವ್ರೆ ಆಚೆ ಬರ್ತಾ ಭಯಂಕರ ಎಂಥ ಮಗ ಆಗಬೇಕು ನಿಮಗೆ ಅಂತ ಸಿಕ್ಕಾಪಟ್ಟೆ ಅಪ್ರಿಸಿಯೇಟ್ ಆಗಿ ಆಗ್ಬಿಟ್ಟಿದ್ದಾರೆ. ಅಲ್ಲಿಂದ ನನ್ನ ಮೇಲೆ ಒಂದು ಸ್ವಲ್ಪ ಸಾಫ್ಟ್ ಕಾರ್ನ್ ಏನ್ ಮೂಮೆಂಟ್ ಇದೆ ಆಕ್ಚುಲಿ. ಇನ್ನೊಬ್ರು ಮಕ್ಳ ಬಗ್ಗೆ ಹೊಗಳಿ ಹೇಳಿದಾಗ ಅದಾಗೋ ಖುಷಿ ಪೇರೆಂಟ್ಸಿಗೆ ನಿಜವಾಗ್ಲೂ ಅಷ್ಟಿಷ್ಟಲ್ಲ. ಹೌದು, ವಿಲೇಜರ್ಸ್ ಅಲ್ವಾ ಅವ್ರಿಗೆ ಡೈರೆಕ್ಟ್ರು ಅದಂಗೆ ಇದೆಲ್ಲ ಸಾಧ್ಯನ ಅಂತ ಅವ್ರಿಗೆ ಅಲ್ಲಿಂದ ಅವರು ಎಲ್ಲ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಸುತ್ತಮುತ್ತ. ಅಲ್ಲಿಂದ ಒಂದು ಸ್ವಲ್ಪ ಓಕೆ ಏನು ಹಾಳಾಗಲಿಲ್ಲ ಒಂದು ರೇಜ್ಗೆ ಒಂದು ಸಾಫ್ಟ್ ನನ್ನ. ಪೃಥ್ವಿ ಸರ್, ನಿಮ್ಮ ತಂದೆ ಮತ್ತೆ ನಿಮ್ಮ ಬಾಂಧವ್ಯದ ಬಗ್ಗೆ ಹೇಳೋದಾದ್ರೆ, ಅವ್ರ ಬಗ್ಗೆ ಹೇಳೋದಾದ್ರೆ, ಈಗ ನಾನು ಹುಟ್ಟಿದ ಬೆಳೆದಲ್ಲ ಅಜ್ಜಿ ಮನೆಯಲ್ಲಿ, ನಾನು ಜಾಸ್ತಿ ಮನೇಲಿ ಇರಲಿಲ್ಲ. ಅದಾದಮೇಲೂ ಮನೇಲಿಲ್ಲ, ಈ ಕಡೆ ಇದ್ದೀನಿ. ಬಟ್ ರೋಲ್ ಮಾಡೆಲ್ ಥರ ಅಂದರೆ ಎಲ್ಲರಿಗೂ ಹಾಗೆ, ಎಲ್ಲರೂ ಅವ್ರವ್ರ ತಂದೆ ಅವ್ರವ್ರಿಗೆ ರೋಲ್ ಮಾಡೆಲ್ ಇದ್ದಾಗೆ, ಹೀರೋ ಇದ್ದಾಗೆ, ಫಸ್ಟ್ ಹೀರೋ ಅಂತಾರಲ್ಲ. ಸೊ ನನಗೆ ಭಾಳಷ್ಟು ವಿಚಾರದಲ್ಲಿ ಅವರು ತುಂಬ ರೋಲ್ ಮಾಡೆಲ್, ಭಾಳ ತುಂಬ ಕರೇಜಸ್ ಪರ್ಸನ್ ಅವರು. ನನಗೆ ಅಷ್ಟು ಕರೇಜ್ ಇಲ್ಲ. ಸೊ ಆ ವಿಚಾರದಲ್ಲಿ ಆ್ಯಂಡ್ ಫ್ಯಾಮಿಲಿನ ಫ್ಯಾಮಿಲಿ ಅಂದರೆ ಬರೀ ನಮ್ಮ ಮಕ್ಕಳು ಅಂತಲ್ಲ, ಕಂಪ್ಲೀಟ್ ಫ್ಯಾಮಿಲಿ ಮತ್ತು ಊರವರು ಎಲ್ಲರ ಜೊತೆ ಒಂದು ಬಾಂಧವ್ಯ ಅವ್ರು ಇಟ್ಕೊಳ್ಳುವಂಥ ರೀತಿ, ಸೋಷಿಯಲ್ ವರ್ಕರ್ ಅವರು. ಸೊ ಹಾಗಾಗಿ ಅದು ತುಂಬ ಇನ್ಸ್ಪೈರಿಂಗ್. ನಾನು ಇಲ್ಲಿವರೆಗೂ ಪ್ರಾಯಶಃ ನಾನು ಅಂತಲ್ಲ, ನನ್ನ ತಮ್ಮಂದರು ಅಥವಾ ನಮ್ಮ ಮನೇಲಿ ಯಾರು ಕೂಡ ಅವ್ರು ಒಂದು ಮಾತು ಹೇಳಿದ್ರೆ ಅದು ಮುಗೀತು, ಅದು ಅಲ್ಲಿಗೆ. ನಾವು ಇನ್ನೊಂದು ಪ್ರಶ್ನೆ ಕೇಳುವಂಥದ್ದು ಮಾತಿಲ್ಲ. ಸೊ ಅದು ಇಲ್ಲಿವರೆಗೂ ಹಾಗೆ ಇದೆ. ಇಲ್ಲಿವರೆಗೂ ಅಷ್ಟೇ ಭಯ ಪಡ್ತೀನಿ, ತುಂಬ ಭಯ ಇದೆ ಅವರು ಅಂತ ಹೇಳಿದ್ರೆ, ತುಂಬ ಅಂದರೆ ತುಂಬ ಭಯ ಇದೆ. ನಾನು ಅಂತಲ್ಲ, ನಮ್ಮ ಫ್ಯಾಮಿಲಿ ಇದ್ದವರೆಲ್ಲರೂ ಕೂಡ. ಸೊ ಹಾಗಾಗಿ ಅದೊಂಥರ ಇದು. ಆ್ಯಂಡ್ ನಾನು ಏನೇ ಸಿನಿಮಾದಲ್ಲಿ ಆ್ಯಕ್ಷನ್ ಅಥವಾ ಏನೇ ಮಾಡಿದ್ರು ಒಂದು ಕ್ಲಿಪ್ಪಿಂಗ್ ನಾನು ಅವ್ರಿಗೆ ಕಳಿಸ್ತಾ ಇರ್ತೀನಿ. ಬಿಕಾಸ್ ಅವರು ಬಹಳ ಮಾರ್ಷಲ್ ಆರ್ಟ್ಸು ಅದು ಇದೆಲ್ಲ ಭಾಳ ಮೊದಲಿಂದ ತುಂಬ ಅಡ್ವೆಂಚರಸ್ ಇದ್ದವ್ರು. ಸೊ ನನಗೆ ಏನೋ ಒಂದು ಅವ್ರನ್ನ